ಕೂಡ ಕಾಡುತ್ತೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಸೈನ್ಯ ಬಿಡಾರ ಹಾಕಿರೋದೇ ಜಮ್ಮು ಕಾಶ್ಮೀರದಲ್ಲಿ. ಆದರೆ ಅದೇ ನೆರಳಿನ ಪಹಲ್ಗಾಮ್ನಲ್ಲಿ ಉಗ್ರರು ದುಷ್ಕೃತ್ಯ ಎಸಗ್ತಾರೆ ಅಂತಂದ್ರೆ ಏನರ್ಥ? ಭದ್ರತಾ ಪಡೆಗಳು ಎಲ್ಲಿದ್ವು? ಇಲ್ಲಿ ಪ್ರವಾಸಿಗರ ರಕ್ತ ಚಿಮ್ಮಿದ್ರೆ ಸೇನೆ ಏನು ಮಾಡ್ತಾ ಇತ್ತು? ಇದೇ ಪ್ರಶ್ನೆಗಳನ್ನು ವಿಪಕ್ಷಗಳು ಕೇಳ್ತಾ ಇದ್ದಾವೆ. ಅದಕ್ಕೆ ಸರ್ಕಾರ ಅಮರನಾಥದ ಉತ್ತರ ಕೊಟ್ಟಿದೆ. ಪಹಲ್ಗಾಮ್ ಹಸಿರಿನ ಗಿರಿಗಳ ಧಾಮ. ಅಮರನಾಥ ನೆಲೆಗೆ ಈ ಸುಂಕದ ದಾರಿ ದಾಟಬೇಕು. ಲೆಡ್ಡರ್ ನದಿಯಲ್ಲಿ ಬೀಳೋ ಸೂರ್ಯನ ಕಿರಣ ಈ ಪ್ರದೇಶವನ್ನ ಬಂಗಾರದ ಬೆಟ್ಟವಾಗಿಸಿ ಕಂಗೊಳಿಸುತ್ತೆ. ಅದೇ ಬೆಟ್ಟ ಈಗ ನೆತ್ತರು ಹೊದ್ದು ನರಕದ ಮನೆ ಪಟ್ಟ ಕಟ್ಕೊಂಡಿದೆ. ಬೈಸರನ್ ಕಣಿವೆ ಇಳಿ ಜಾರಿನಿಂದ ಇಳಿದು ಬಂದ ರಕ್ತ ಬೀಜಾಸುರರು ಹೆಣಗಳ ರಾಶಿ ಹಾಕಿ ಪರಾರಿಯಾಗಿದ್ದಾರೆ. ಈ ಬೆನ್ನಲ್ಲೇ ಸರ್ಕಾರದ ಮೇಲೆ ಗಂಭೀರ ಆರೋಪಗಳ ತೂಗುಗತ್ತಿ ಜೋತಾಡ್ತಿದೆ. ಸರ್ವಪಕ್ಷ ಸಭೆಯಲ್ಲಿ ಭದ್ರತಾ ಲೋಪ ಒಪ್ಪಿದ ಕೇಂದ್ರ ಸರ್ಕಾರ. ಉಗ್ರರ ರಾಕ್ಷಸಿ ಕೃತ್ಯಕ್ಕೆ ಕಾರಣವಾಗಿರೋದು ಸಂವಹನ ಕೊರತೆ. ಅಂದ್ಹಾಗೆ ಪಹಲ್ಗಾಮ್ನಲ್ಲಿ ನಡೆದ ಈ ರಾಕ್ಷಸಿ ಕೃತ್ಯ ಪಾಕ್ ಪ್ರಚೋದಿತ ಅನ್ನೋದು ಜಗತ್ತೇ ಬಲ್ಲ ಸತ್ಯ. ನಿನ್ನೆ ದೆಹಲಿಯಲ್ಲಿ ಸರ್ವಪಕ್ಷ ಸಭೆಯಲ್ಲೂ ಇದೇ ವಿಷಯ ಚರ್ಚೆಯಾಯಿತು. ಸರ್ಕಾರ ಕೈಗೊಳ್ಳುವ ಯಾವುದೇ ಕ್ರಮಕ್ಕೂ ನಮ್ಮ ಬೆಂಬಲ ಇದೆ ಅಂತ ಒಗ್ಗಟ್ಟಿನ ಸ್ವರ ಕೇಳಿಸಿದೆ. ಇದೇ ವೇಳೆ ಕೇಂದ್ರ ಸರ್ಕಾರ ತನ್ನ ಭದ್ರತಾ ಲೋಪವನ್ನ ಒಪ್ಪಿಕೊಂಡಿದೆ. ಪ್ರತೀಕಾರದ ಬಗ್ಗೆ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ. ಕಣಿವೆಯ ಕಣಕಣದಲ್ಲೂ ಕಣ್ಣಂಚಿನ ದೂರದಲ್ಲೂ ಯೋಧರ ಪಹರೆ ಕಣ್ಣಿಗೆ ಕಾಣದೇ ಇರಲ್ಲ. ಅಂಥದ್ರಲ್ಲಿ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ದೇಗೆ ಅನ್ನೋ ಪ್ರಶ್ನೆಗಳು ಕಾಡ್ತಿವೆ. ಯಾವುದೇ ಭದ್ರತಾ ಸಿಬ್ಬಂದಿ ಅಲ್ಲಿ ಇರಲಿಲ್ಲ ಯಾಕೆ ಅನ್ನೋ ಸಂಶಯಗಳಿಗೆ ಕೆಲ ಕಾರಣಗಳನ್ನ ಸರ್ಕಾರ ಹೇಳಿದೆ. ಭದ್ರತಾ ಸಿಬ್ಬಂದಿ ಇಲ್ಲದೇ ಇರೋಕೆ ಕಾರಣ ಏನು ಅನ್ನೋ ಬಗ್ಗೆ ಮಾಹಿತಿ ರಿವೀಲ್ ಆಗಿದೆ. ಕಾಶ್ಮೀರದಲ್ಲಿ ಲಕ್ಷಕ್ಕೂ ಹೆಚ್ಚು ಸೇನಾ ಮತ್ತು ಅರೆಸೇನಾ ಪಡೆ ನಿಯೋಜನೆ ಆಗಿದೆ. ಆದರೂ ರಾಜಾರೋಷವಾಗಿ ಉಗ್ರರು ದಾಳಿ ಮಾಡಿದ ಹೇಗೆ? ಯಾವುದೇ ಪ್ರತಿರೋಧ ಇಲ್ಲದೆ ಪ್ರವಾಸಿಗರನ್ನ ಉಗ್ರರು ಕೊಂದು ಹಾಕ್ತಾರೆ ಅಂದ್ರೆ ಏನರ್ಥ? ಆದ್ರೆ ಭದ್ರತಾ ಪಡೆಗೆ ಯಾವುದೇ ಮಾಹಿತಿ ನೀಡದೆ ಪಹಲ್ಗಾಮ್ ಪ್ರದೇಶವನ್ನ ಪ್ರವಾಸಿಗರಿಗೆ ಮುಕ್ತಗೊಳಿಸಲಾಗಿರುವುದೇ ಕಾರಣ ಅನ್ನೋದು ಬೆಳಕಿಗೆ ಬಂದಿದೆ. ಏಪ್ರಿಲ್ 20ರಿಂದ ಪಹಲ್ಗಾಮ್ ಪ್ರದೇಶವನ್ನ ಪ್ರವಾಸಿಗರಿಗೆ ಮುಕ್ತಗೊಳಿಸಲಾಗಿತ್ತಂತೆ. ಸಾಮಾನ್ಯವಾಗಿ ಅಮರನಾಥ ಯಾತ್ರೆ ಸಂದರ್ಭ ಅಂದ್ರೆ ಜೂನ್ನಿಂದ ಪಹಲ್ಗಾಮ್ನಲ್ಲಿ ಭದ್ರತಾ ಪಡೆ ನಿಯೋಜನೆಯಾಗುತ್ತೆ. ಅಮರನಾಥ ಯಾತ್ರೆಗೆ ಪೂರಕವಾಗಿ ಹದ್ದಿನ ಕಣ್ಣಿಡ್ಲಾಗುತ್ತೆ. ಆದ್ರೆ ಈ ಬಾರಿ ಪ್ರವಾಸಿಗರಿಗೆ ಏಪ್ರಿಲ್ 20ರಿಂದ ಪ್ರದೇಶವನ್ನ ಮುಕ್ತಗೊಳಿಸಲಾಗಿತ್ತು. ಈ ಬಗ್ಗೆ ಭದ್ರತಾ ಪಡೆಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಭದ್ರತಾ ಸಿಬ್ಬಂದಿಯ ನಿಯೋಜನೆ ಮಾಡಿರಲಿಲ್ಲ. ನಿನ್ನೆ ಕೇಂದ್ರ ಕರೆದಿದ್ದ ಸರ್ವಪಕ್ಷ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪವಾಗಿದೆ. ಕಡೆ ಲೋಪಗಳಾಗಿದ್ದಂತೂ ಸರ್ಕಾರ ಒಪ್ಪಿಕೊಂಡಿದೆ. ಒಂದು ಸಂವಹನದ ಕೊರತೆ 26 ಜೀವಗಳ ಬಲಿ ಹಾಕಿದೆ. ಸೇನೆ ಮತ್ತು ಸ್ಥಳೀಯ ಆಡಳಿತದ ನಡುವಿನ ಕಮ್ಯುನಿಕೇಷನ್ ಗ್ಯಾಪ್ನಿಂದ ದುರಂತ ನಡೆದು ಹೋಗಿದೆ. ಒಟ್ಟಾರೆ ಸದ್ಯ ಕೇಂದ್ರ ಕೈಗೊಳ್ಳುವ ಯಾವುದೇ ತೀರ್ಮಾನಕ್ಕೂ ಸರ್ವಪಕ್ಷಗಳು ಒಪ್ಪಿಗೆ ನೀಡಿವೆ. ಉಗ್ರರು ನಡೆಸಿರೋ ಹತ್ಯಾಕಾಂಡಕ್ಕೆ ತಿರುಗೇಟು ನೀಡೋ ಸಮಯ ಬಂದಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.